ಜೀವಾವಧಿ ಶಿಕ್ಷೆ ಆಗತ್ತಾ? ಪ್ರಕರಣದಲ್ಲಿ ದೋಷಿ ಅಂತ ನೆನ್ನೆ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗತ್ತೆ. ಮಧ್ಯಾಹ್ನ 2:45 ಪ್ರಜ್ವಲ್ಗೆ ಶಿಕ್ಷೆಯನ್ನ ಘೋಷಿಸಲಿದೆ ಕೋರ್ಟ್. ಜನಪ್ರತಿನಿಧಿ ಕೋರ್ಟ್ನಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗತ್ತೆ. ಮಧ್ಯಾಹ್ನ 2:45 ಶಿಕ್ಷೆಯ ಪ್ರಮಾಣ ಏನು ಅನ್ನೋದನ್ನ ಕೋರ್ಟ್ ಪ್ರಕಟಿಸಲಿದೆ. ಜೀವಾವಧಿ ಶಿಕ್ಷೆ ಆಗತ್ತಾ ಪ್ರಜ್ವಲ್ ರೇವಣ್ಣಗೆ? ಅತ್ಯಾಚಾರ ಕೇಸ್ನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ಅಪರಾಧಿ. ಪ್ರಜ್ವಲ್ಗೆ ಕನಿಷ್ಠ 10 ವರ್ಷದಿಂದ ಗರಿಷ್ಠ ಜೀವಾವಧಿ ಶಿಕ್ಷೆ ಆಗೋ ಸಾಧ್ಯತೆ. ಶಿಕ್ಷೆಯ ಪ್ರಮಾಣ ಏನು? ಮಧ್ಯಾಹ್ನ 2:45 ಕೋರ್ಟ್ನಿಂದ ತೀರ್ಪು ಹೊರಬೀಳಲಿದೆ. ಇಷ್ಟೊತ್ತು ವಾದ ಪ್ರತಿವಾದ ನಡೀತು. ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ 2:45 ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಲಿದೆ. ಮನೆಗೆಲಸದಾಕೆ ಮೇಲೆ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ಅಪರಾಧಿ. ಜನಪ್ರತಿನಿಧಿ ಕೋರ್ಟ್ನಿಂದ ಪ್ರಜ್ವಲ್ ದೋಷಿ ಅಂತ ತೀರ್ಪು ಪ್ರಕಟ ಆಗಿದೆ. ಶಿಕ್ಷೆಯ ಪ್ರಮಾಣದ ಬಗ್ಗೆ ಕೋರ್ಟ್ನಲ್ಲಿ ಇವತ್ತು ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೆಯಿತು. ಮಧ್ಯಾಹ್ನ 2:45 ಶಿಕ್ಷೆಯನ್ನ ಘೋಷಿಸಲಿದೆ ಕೋರ್ಟ್. ಜೀವಾವಧಿ ಶಿಕ್ಷೆ ಆಗತ್ತಾ ಪ್ರಜ್ವಲ್ ರೇವಣ್ಣಗೆ? ಕನಿಷ್ಠ 10 ವರ್ಷದಿಂದ ಗರಿಷ್ಠ ಜೀವಾವಧಿ ಶಿಕ್ಷೆ ಆಗೋ ಸಾಧ್ಯತೆ ಇದೆ. ಈ ಪ್ರಕರಣದಲ್ಲಿ ಕನಿಷ್ಠ ಶಿಕ್ಷೆಗೋಸ್ಕರ ಪ್ರಜ್ವಲ್ ಪರ ವಕೀಲರು ಮನವಿ ಮಾಡಿದ್ದಾರೆ. ಪ್ರಜ್ವಲ್ ಕೂಡ ಕೋರ್ಟ್ನ ಮುಂದೆ ಅದೇ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಧ್ಯಾಹ್ನ 2:45 ಶಿಕ್ಷೆಯ ಪ್ರಮಾಣವನ್ನ ಕೋರ್ಟ್ ಪ್ರಕಟಿಸಲಿದೆ. ಮನೆಗೆಲಸದಾಕೆ ಮೇಲಿನ ಅತ್ಯಾಚಾರ ಪ್ರಕರಣ 4 ಪ್ರಕರಣ ಪ್ರಜ್ವಲ್ ಮೇಲೆ ದಾಖಲಾಗಿದೆ. ಅದರಲ್ಲಿ 1 ಪ್ರಕರಣದ ತೀರ್ಪು ಹೊರಬಿದ್ದಿದೆ. ಶಿಕ್ಷೆ ಪ್ರಮಾಣದ ಬಗ್ಗೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯಿತು. ಹೈ ವೋಲ್ಟೇಜ್ ವಾದ ಪ್ರತಿವಾದ. ಗರಿಷ್ಠ ಶಿಕ್ಷೆ ಆಗಬೇಕು ಅಂತ ಎಸ್ಪಿಪಿ ವಾದವನ್ನ ಮಂಡಿಸಿದ್ರು. ಕನಿಷ್ಠ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಿ ಅಂತ ಮನವಿ ಮಾಡಿಕೊಂಡ್ರು ಪ್ರಜ್ವಲ್ ಪರ ವಕೀಲರು. ಆರೋಪಿ ಪ್ರಜ್ವಲ್ಗೆ ಜೀವಾವಧಿಗಿಂತ ಕಡಿಮೆ ಶಿಕ್ಷೆ ನೀಡಬಾರದು. ಸಂಸದನ ಸ್ಥಾನದಲ್ಲಿದ್ದಾಗ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ವಿಧಿಸುವಂತೆ ಎಸ್ಪಿಪಿ ಜಗದೀಶ್ ವಾದ ಮಾಡಿದ್ರು. 10,000 ರೂಪಾಯಿಗೆ ಕೆಲಸಕ್ಕಿದ್ದ ಮಹಿಳೆ, ಆಕೆ ಮೇಲೆ ಪ್ರಜ್ವಲ್ ಅತ್ಯಾಚಾರ ಮಾಡಿದ್ದಾರೆ. ಉನ್ನತ ಸ್ಥಾನದಲ್ಲಿದ್ದು ಬಡ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಬ್ಲಾಕ್ ಮೇಲ್ ಮಾಡೋದಕ್ಕೆ ಪ್ರಜ್ವಲ್ ವಿಡಿಯೋ ಮಾಡಿಕೊಂಡಿತ್ತು. ಅಪರಾಧಿ ಸಾಮಾನ್ಯನಲ್ಲ, ಸಂಸದನಾಗಿದ್ದ. ಈ ವ್ಯಕ್ತಿಯಿಂದಲೇ ಕೃತ್ಯ ನಡೆದಿರೋದು. ಪ್ರಜ್ವಲ್ ರೇವಣ್ಣ ವಿರುದ್ಧ ಇದೊಂದೇ ಪ್ರಕರಣ ಅಲ್ಲ, ಹಲವು ಅತ್ಯಾಚಾರ ಪ್ರಕರಣಗಳು ಕೂಡ ಬಾಕಿ ಇದೆ. ಹಲವು ಹೆಣ್ಣು ಮಕ್ಕಳ ವಿಡಿಯೋವನ್ನ ಈತ ಮಾಡಿಕೊಂಡಿದ್ದಾನೆ. ಇಂಥ ವ್ಯಕ್ತಿಗೆ ಕೋರ್ಟ್ ದಯೆ ತೋರಿಸಬಾರದು ಅಂತ ಎಸ್ಪಿಪಿ ವಾದ ಮಾಡಿದ್ರು. ಖಡಕ್ಕಾದ ಪಾಯಿಂಟ್ಗಳನ್ನ ಕೋರ್ಟ್ನ ಮುಂದೆ ಇಟ್ಟು ಯಾವುದೇ ಕಾರಣಕ್ಕೂ ಇಂಥ ಆರೋಪಿಗಳ ಮೇಲೆ ಕನಿಕರ ತೋರಬಾರದು, ದಯೆ ತೋರಿಸಬಾರದು ಅಂತ ಮನವಿ ಮಾಡಿಕೊಂಡ್ರು ಎಸ್ಪಿಪಿ ಜಗದೀಶ್. ಅದೇ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಯುವ ರಾಜಕಾರಣಿ ಪ್ರಜ್ವಲ್ ಜೀವನ ಪೂರ್ತಿ ಜೈಲಲ್ಲಿದ್ರೆ ಸರಿಯಲ್ಲ ಅಂತ ವಾದವನ್ನ ಮಾಡಿದ್ರು. ರಾಜಕೀಯ ಕುಟುಂಬ ಚುನಾವಣೆ ಸಂದರ್ಭದಲ್ಲೇ ಈ ತರ ವಿಡಿಯೋ ವೈರಲ್ ಮಾಡ್ತಾರೆ ಅಂದ್ರೆ ರಾಜಕೀಯ ದುರುದ್ದೇಶ ಇದು. ಆ ಕಾರಣಕ್ಕಾಗಿ ಅತಿ ಕಡಿಮೆ ಶಿಕ್ಷೆಯನ್ನ ಪ್ರಕಟಿಸಬೇಕು ಅಂತ ಮನವಿ ಮಾಡಿದ್ರು ಪ್ರಜ್ವಲ್ ಪರ ವಕೀಲರು. ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿದ ನಂತರ ಜಡ್ಜ್ ಪ್ರಜ್ವಲ್ ರೇವಣ್ಣಗೆ ಏನಾದ್ರೂ ಹೇಳೋದಿದೆಯಾ ಅಂತ ಪ್ರಶ್ನೆ ಮಾಡ್ತಾರೆ. ಪ್ರಜ್ವಲ್ ಕೂಡ ಕೇಳ್ಕೊಂಡಿದ್ದೇನೆ, ಕಡಿಮೆ ಶಿಕ್ಷೆಯನ್ನ ಕೊಡಿ, ನನ್ನದೇನು ತಪ್ಪಿಲ್ಲ ಅಂತ. ಇದು ಇವತ್ತು ಕೋರ್ಟ್ನಲ್ಲಾಗಿದೆ. ಆದ್ರೆ 2:45 ಏನಾಗುತ್ತೆ ಅನ್ನೋದೇ ಈಗಿರೋ ಕುತೂಹಲ.
ಅನ್ಯಾಯವನ್ನ ಹೇಳ್ಕೊಳ್ಳೋದಕ್ಕೆ ಶಕ್ತಿ ಇಲ್ಲದ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿರೋದು. ಅಪರಾಧಿ ಕುಟುಂಬ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿ ಬೆದರಿಸಿತ್ತು. ಹೆದರಿಸುವ ಮತ್ತು ಸಾಕ್ಷ್ಯವನ್ನ ತಿರುಚೋ ಪ್ರಯತ್ನಗಳು ನಡೆದಿವೆ. ಅಸಹಾಯಕ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿದವನಿಗೆ ಕಿಂಚಿತ್ತೂ ಪಶ್ಚಾತ್ತಾಪ ಇಲ್ಲ. ಆಕೆ ಅಸಹಾಯಕ ಮಹಿಳೆ. ತನ್ನ ಮೇಲೆ ಆದಂತಹ ಅತ್ಯಾಚಾರದ ವಿರುದ್ಧ ದನಿ ಎತ್ತೋದಕ್ಕೂ ಶಕ್ತಿ ಇಲ್ಲದ ಮಹಿಳೆ ಆಕೆ. ಆಕೆಯ ಮೇಲೆ ಅತ್ಯಾಚಾರ ಮಾಡಲಾಗಿದೆ. ಅಪರಾಧಿ ಕುಟುಂಬ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿ ಆಕೆಯನ್ನ ಬೆದರಿಸಿ ಹೆದರಿಸುವ ಮತ್ತು ಸಾಕ್ಷ್ಯಗಳನ್ನ ತಿರುಚೋ ಪ್ರಯತ್ನಗಳು ನಡೆದಿವೆ. ಅಸಹಾಯಕ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿದವನಿಗೆ ಸ್ವಲ್ಪವೂ ಪಶ್ಚಾತ್ತಾಪ ಇಲ್ಲ. ಅಪರಾಧಿ ಕೋರ್ಟಿನ ವಿಚಾರಣೆಯನ್ನ ವಿಳಂಬ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಇಂಥ ವ್ಯಕ್ತಿಗೆ ಯಾವುದೇ ಕನಿಕರ ತೋರಬಾರದು ವಾದ ಮಂಡನೆ ಮಾಡಿದ್ರು ಎಸ್ಪಿಪಿ ಜಗದೀಶ್. ಕೇಸು ದಾಖಲಾದ ವೇಳೆ ಆರೋಪಿ ವಿದೇಶಕ್ಕೆ ಪರಾರಿಯಾಗಿತ್ತು. ಕಳೆದ ವರ್ಷ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಹರಿದಾಡಿದಂತ ವಿಡಿಯೋ. ಮತದಾನ ಮಾಡಿದ ನಂತರ ಮತ್ತೆ ಕಾಣಿಸ್ಕೊಂಡಿರಲಿಲ್ಲ ಪ್ರಜ್ವಲ್. ವಿದೇಶಕ್ಕೆ ಪರಾರಿಯಾಗಿದ್ರು, ಜರ್ಮನಿಗೆ ಹೋಗಿದ್ರು. ಅಲ್ಲಿಂದ ವಾಪಸ್ ಬೆಂಗಳೂರು ಏರ್ಪೋರ್ಟ್ ಬರ್ತಾ ಇದ್ದಂತೆ ಅರೆಸ್ಟ್ ಆದ್ರು. ಇದನ್ನು ಕೂಡ ಮೆನ್ಷನ್ ಮಾಡಿದ್ರು ಎಸ್ಪಿಪಿ ಜಗದೀಶ್. ಕೇಸ್ ದಾಖಲಾದ ವೇಳೆ ಆರೋಪಿ ವಿದೇಶಕ್ಕೆ ಪರಾರಿಯಾಗಿತ್ತು. ಇಂಥ ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ಗರಿಷ್ಠ ಶಿಕ್ಷೆಯನ್ನ ವಿಧಿಸಿದೆ. ಸುಪ್ರೀಂ ಕೋರ್ಟಿನ ಕೆಲ ತೀರ್ಪುಗಳನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾರೆ ಎಸ್ಪಿಪಿ ಜಗದೀಶ್. ಕಡಿಮೆ ಪ್ರಮಾಣದ ಶಿಕ್ಷೆ ನೀಡುವಂತೆ ಪ್ರಜ್ವಲ್ ಪರ ವಕೀಲೆ ಮನವಿ ಮಾಡಿದರು. ಪ್ರಜ್ವಲ್ ಪರ ವಕೀಲ ಅಪರಾಧಿಯಾಗಿರೋ ಪ್ರಜ್ವಲ್ ರೇವಣ್ಣ ಚಿಕ್ಕ ವಯಸ್ಸಿನ ರಾಜಕಾರಣಿ. ರಾಜಕೀಯ ಸ್ಪರ್ಧೆ ತಡೆಯೋದಕ್ಕೆ ವಿಡಿಯೋ ವೈರಲ್ ಮಾಡಲಾಯಿತು. ಪ್ರಜ್ವಲ್ ರೇವಣ್ಣ ಅವರ ಕುಟುಂಬದ 3ನೇ ತಲೆಮಾರಿನ ರಾಜಕಾರಣಿ. ದೋಷಿ ಅಂತ ಕೋರ್ಟ್ ತೀರ್ಪನ್ನ ಈ ಸಮಯಕ್ಕೆ ಒಪ್ಪಿಕೊಳ್ಳಬೇಕಿದೆ. ಒಬ್ಬ ಯುವ ರಾಜಕಾರಣಿ ಜೀವನ ಪರ್ಯಂತ ಜೈಲಲ್ಲಿರೋದು ಸರಿಯಲ್ಲ. ಹಾಗಾಗಿ ಪ್ರಜ್ವಲ್ ರೇವಣ್ಣಗೆ ಕನಿಷ್ಠ ಪ್ರಮಾಣದ ಶಿಕ್ಷೆಯನ್ನ ವಿಧಿಸುವುದಕ್ಕೆ ವಕೀಲೆ ಮನವಿ ಮಾಡಿದ. ನಳಿನಿ ಮಾಯಾಗೌಡ ಪ್ರಜ್ವಲ್ ರೇವಣ್ಣ ಪರ ವಕೀಲರು. ಜೀವಾವಧಿ ಶಿಕ್ಷೆಯನ್ನ ನೀಡಬೇಡಿ ಅಂತ ಕೋರ್ಟ್ನಲ್ಲಿ ವಾದವನ್ನ ಮಂಡನೆ ಮಾಡಿದರು. ಚಿಕ್ಕ ವಯಸ್ಸಿನ ರಾಜಕಾರಣಿ ಜೀವನ ಪೂರ್ತಿ ಜೈಲಲ್ಲಿದ್ರೆ ಸರಿಯಲ್ಲ. ಆ ಕಾರಣಕ್ಕಾಗಿ ಜೀವಾವಧಿ ಶಿಕ್ಷೆಯನ್ನ ನೀಡಬೇಡಿ ಅಂತ ಕೋರ್ಟ್ನಲ್ಲಿ ತಮ್ಮ ವಾದವನ್ನ ಮಂಡನೆ ಮಾಡಿದರು ಪ್ರಜ್ವಲ್ ರೇವಣ್ಣ ಪರ ವಕೀಲರು ನಳಿನಿ ಮಾಯಾಗೌಡ. ರಾಜಕೀಯ ದುರುದ್ದೇಶದಿಂದಲೇ ವಿಡಿಯೋ ವೈರಲ್ ಮಾಡಲಾಗಿದೆ. ಕನಿಷ್ಠ ಶಿಕ್ಷೆಯನ್ನ ನೀಡೋದಕ್ಕೆ ಮನವಿ ಮಾಡಿದ್ರು. ಜೀವಾವಧಿ ಶಿಕ್ಷೆ ಬೇಡ ಅಂತ ವಾದ ಮಂಡಿಸಿದ್ರು ಪ್ರಜ್ವಲ್ ರೇವಣ್ಣ ಪರ ವಕೀಲರು. ಇನ್ನು ಪ್ರಜ್ವಲ್ ಏನ್ ಹೇಳಿದ್ರು? ವಾದ ಪ್ರತಿವಾದ ಆಲಿಸಿದ ನಂತರ ಜಡ್ಜ್ ಪ್ರಜ್ವಲ್ಗೆ ಪ್ರಶ್ನೆ ಮಾಡ್ತಾರೆ, ಏನಾದ್ರೂ ಹೇಳೋದಿದೆಯಾ ಅಂತ. ಶಿಕ್ಷೆ ಕಡಿಮೆ ಮಾಡಿ ಕೋರ್ಟ್ನಲ್ಲಿ ಕಣ್ಣೀರು ಹಾಕಿದ್ದಾರೆ ಪ್ರಜ್ವಲ್. ಶಿಕ್ಷೆ ಕಡಿಮೆ ಮಾಡಿ ಅಂತ, ದಯಮಾಡಿ ಕನಿಷ್ಠ ಪ್ರಮಾಣದ ಶಿಕ್ಷೆಯನ್ನ ಕೊಡಿ ಅಂತ ಪ್ರಜ್ವಲ್ ಮನವಿ ಮಾಡಿದ್ದಾರೆ. ಕೋರ್ಟಿನ ಕಟಕಟೆಯಲ್ಲಿ ನಿಂತು ಜಡ್ಜ್ಗೆ ಬೇಡ್ಕೊಂಡಿದ್ದಾರೆ ಪ್ರಜ್ವಲ್. ನಾನು ತಪ್ಪು ಮಾಡಿಲ್ಲ, ದಯವಿಟ್ಟು ಕಡಿಮೆ ಪ್ರಮಾಣದ ಶಿಕ್ಷೆ ನೀಡಿ. ಹಲವು ಬಾರಿ ಅತ್ಯಾಚಾರ ಆಗಿದೆ ಅಂತ ಆರೋಪ ಮಾಡಿದ್ದಾರೆ. ಸಂತ್ರಸ್ತೆ ಸ್ವಯಂ ಪ್ರೇರಿತವಾಗಿ ದೂರನ್ನ ನೀಡಿಲ್ಲ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಚುನಾವಣೆಗೆ 6 ದಿನ ಇರುವಾಗ ವಿಡಿಯೋ ವೈರಲ್ ಮಾಡಿದ್ದಾರೆ. ನಾನು ನನ್ನ ತಂದೆ ತಾಯಿಯನ್ನ ನೋಡೋದಕ್ಕೂ ಸಾಧ್ಯವಾಗಿಲ್ಲ. ಮಾಧ್ಯಮಗಳು ಸೇರಿದಂತೆ ಯಾರ ಮೇಲೂ ಆರೋಪ ಮಾಡಲ್ಲ. ನಾನು
ಜಡ್ಜ್ ಕೇಳ್ತಾರೆ ನಿನ್ನ ಎಜುಕೇಶನ್ ಏನು ಅಂತ. ಜಡ್ಜ್ ಗಜಾನನ್ ಭಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಉತ್ತರ ಕೊಡ್ತಾರೆ ಪ್ರಜ್ವಲ್. ದಯಮಾಡಿ ಶಿಕ್ಷೆಯನ್ನ ಕಡಿಮೆ ಮಾಡಿ ಅಂತ ಅಳುತ್ತಾ ಬೇಡ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಇದು ಕೋರ್ಟಲ್ ಆಗಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ಪ್ರಕರಣದಲ್ಲಿ ದೋಷಿ ಅಂತ ಪ್ರಕಟ ಆಗಿದೆ, ತೀರ್ಪು ಹೊರಗಡೆ ಬಂದಿದೆ. ಆದ್ರೆ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆಯ ಪ್ರಮಾಣ ಏನು ಅನ್ನೋದು 2 ಗಂಟೆ 45 ನಿಮಿಷಕ್ಕೆ ಗೊತ್ತಾಗತ್ತೆ. ಆದ್ರೆ ಪ್ರಜ್ವಲ್ಗೆ ಜಡ್ಜ್ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಪ್ರಜ್ವಲ್ ಏನಂತ ಕೇಳ್ಕೊಂಡಿದ್ದಾರೆ, ಏನಾಗ್ಬೋದು ಈ ಪ್ರಕರಣದಲ್ಲಿ ಅಂತ? ಶ್ವೇತಾ, ಅಂದರೆ ಪ್ರಜ್ವಲ್ ರೇವಣ್ಣ ಈಗೇನು ಅತ್ಯಾಚಾರ ಆರೋಪ ಪ್ರಕರಣ ಇತ್ತು ಅವ್ರ ವಿರುದ್ಧ ಈಗಾಗಲೇ ನಿನ್ನೆ ಜನಪ್ರತಿಗಳ ವಿಶೇಷ ನ್ಯಾಯಾಲಯ ಅವರು ದೋಷಿ, ಅವರು ತಪ್ಪು ಮಾಡಿದ್ದಾರೆ, ಏನು ಅತ್ಯಾಚಾರ ಆರೋಪ ಇದೆ ಅದು ಸಾಬೀತಾಗಿದೆ ಅನ್ನುವಂಥದ್ದನ್ನ ತೀರ್ಪನ್ನು ನೀಡಿತ್ತು. ಆ ಒಂದು ಪ್ರಕರಣದಲ್ಲಿ ಎಷ್ಟು ಪ್ರಮಾಣದ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಒಂದು ಅವಾದ ಪ್ರತಿವಾದ ಇತ್ತು. ಈ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಪರ ವಕೀಲರು ಪ್ರಜ್ವಲ್ ರೇವಣ್ಣಗೆ ಯಾವುದೇ ರೀತಿಯಾದಂಥ ಕನಿಕರವನ್ನು ತೋರಿಸಬಾರದು, ಅವರ ವಿರುದ್ಧ ದಾಖಲಾಗಿರುವಂಥ IPC ಸೆಕ್ಷನ್ 376(2)(n) ಮತ್ತೆ ಕೆ ಈ ಸೆಕ್ಷನ್ಸ್ಗಳಿದೆ. ಇದು ಒಬ್ಬ ಪ್ರಭಾವಿ ವ್ಯಕ್ತಿ ತನ್ನ ಕೆಳಗೆ ಕೆಲಸ ಮಾಡುವಂತಹ ವ್ಯಕ್ತಿಯ ಮೇಲೆ ನಿರಂತರ ದೌರ್ಜನ್ಯ ಮಾಡಿದ್ದಾರೆ. ಜೊತೆಗೆ ಅಂದ್ರೆ ಆಕೆಗೆ ವಿಡಿಯೋವನ್ನ ಮಾಡಿ ಇಟ್ಕೊಂಡು ಎದುರಿಸಿ ವಿಡಿಯೋವನ್ನ ಅಂದ್ರೆ ಅತ್ಯಾಚಾರವನ್ನ ಮಾಡಿರುವಂತಹದ್ದು, ಮತ್ತೆ ಕೊಲೆ ಬೆದರಿಕೆ ಹಾಕಿದ್ದಾರೆ, ಸಾಕ್ಷ್ಯನಾಶ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದೇ ಅಂದ್ರೆ ಆಕೆಯ ಒಪ್ಪಿಗೆ ಇಲ್ಲದೆ ಅಂದ್ರೆ ವಿಡಿಯೋವನ್ನ ಮಾಡಿಕೊಂಡು ಅದನ್ನು ವೈರಲ್ ಮಾಡಿ ಆಕೆಯ ಘನತೆಗೆ ಧಕ್ಕೆ ತರುವಂತ ಕೆಲಸಗಳನ್ನ ಮಾಡಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೋರ್ಟ್ ಕನಿಷ್ಠ ಪ್ರಮಾಣದ ಶಿಕ್ಷೆಯನ್ನ ಕೊಡಬಾರದು, ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಅಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಜೊತೆಗೆ ಆಕೆ ಒಬ್ಬ ಅವಿದ್ಯಾವಂತೆ, ಅಂದ್ರೆ ಸಾಮಾಜಿಕವಾಗಿ ಅವರ ಕೆಳ ಸ್ಥಾನದಲ್ಲಿರುವಂತವರು, ಹಣಕಾಸಿನಲ್ಲಿ ಏನು ತುಂಬಾ ಬಡವರಿದ್ದಾರೆ. ಜೊತೆಗೆ ಈ ವಿಡಿಯೋ ವೈರಲ್ ಆದ ನಂತರ ಅವರು ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡದಂತ ಪರಿಸ್ಥಿತಿ ಇದಾಗಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಅವರಿಗೆ ಏನು ಯಾವುದೇ ಕಾರಣಕ್ಕೆ ಕನಿಕರವನ್ನು ತೋರಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನ ಮಾಡ್ತಾರೆ. ಮತ್ತೆ ಈ ಸಂದರ್ಭದಲ್ಲಿ ಆರೋಪಿ ತುಂಬಾ ಪ್ರಭಾವಿಯಾಗಿದ್ದಾನೆ. ಇದು ರೇಪ್ ಅನ್ನುವಂಥದ್ದು ಕೇವಲ ದೈಹಿಕ ಹಿಂಸೆ ಮಾತ್ರ ಅಲ್ಲ, ಮಾನಸಿಕವಾಗಿ ಆ ಮಹಿಳೆ ಇಡೀ ಜೀವನ ಪರ್ಯಂತ ನನಗೆ ಈ ರೀತಿ ದೌರ್ಜನ್ಯ ಆಯಿತು ಅಂತೇಳಿ ಮಾನಸಿಕವಾಗಿ ಕುಗ್ಗುವಂತ ಒಂದು ಪ್ರಕರಣ ಆಗಿರುವಂತಹದ್ದು. ವಿಡಿಯೋ ಬಹಿರಂಗ ಆದ ನಂತರ ಆಕೆ ಎಲ್ಲೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅವತ್ತಿನ ಗಂಜಿಯನ್ನು ಅವತ್ತೇ ದುಡಿದು ತಿನ್ನಬೇಕಾದಂತಹ ಒಂದು ಕುಟುಂಬ ಈ ವೈರಲ್ ಆದ ನಂತರ ಏನು ಆಕೆ ಬದುಕೋದೇ ಕಷ್ಟ ಆಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಬ್ಲಾಕ್ ಮೇಲ್ ಮಾಡಲಿಕ್ಕೆ ವಿಡಿಯೋನ ಮಾಡ್ಕೊಂಡಿದ್ದಾರೆ. ಸೊ ಇದು ಸರಿಯಲ್ಲ. ಮತ್ತೆ ಈ ಆರೋಪಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಈತ ಒಂದು ದೊಡ್ಡ ಕುಟುಂಬದವರು ಅಥವಾ ಆತನ ತಾತ ಪ್ರಧಾನಿಯಾಗಿದ್ದವರು, ತಂದೆ ಎಲ್ಲ ಕೂಡ ಜನಪ್ರತಿನಿಧಿ ಆಗಿದ್ದಂಥವ್ರು, ಈತನು ಕೂಡ 3ನೇ ಜನರೇಷನ್ ರಾಜಕಾರಣಿ ಆಗಿರುವಂತಹದ್ದು. ಇಂತಹ ಪ್ರಭಾವಿ ಏನು ಕುಟುಂಬ ಇದೆ, ಕುಟುಂಬದಲ್ಲಿ ಇರುವಂತಹ ಈ ವ್ಯಕ್ತಿಗೆ, ಪ್ರಭಾವಿ ಆರೋಪಿಗೆ ಯಾವುದೇ ರೀತಿಯಾದಂತಹ ಕನಿಕರವನ್ನು ತೋರಿಸಬಾರದು, ಹೆಚ್ಚಿನ ಶಿಕ್ಷೆಯನ್ನು ಕೊಡಬೇಕು, ಇದು ಜೀವಾವಧಿಗಿಂತ ಕಡಿಮೆ ಶಿಕ್ಷೆಯನ್ನು ನೀಡಬಾರದು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಮತ್ತೆ ಈ ಒಂದು ಪ್ರಕರಣ ಬಯಲಿಗೆ ಬಂದ ನಂತರ ಈತ ವಿದೇಶಕ್ಕೆ ಪರಾರಿ ಆಗ್ತಾರೆ. ಅದಾದ ನಂತರ ಅವರ ಕುಟುಂಬ ಆ ಮಹಿಳೆಯನ್ನ ಕಿಡ್ನಾಪ್ ಮಾಡಿ ಎದುರಿಸುವಂತಹದ್ದು, ಸಾಕ್ಷಿ ತೀರ್ಚುವಂತಹದ್ದು, ಇದೆಲ್ಲವನ್ನೂ ಕೂಡ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಮಹಿಳೆ ಬದುಕು ತೀರಾ ಬರ್ಬರ ಆಗಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಆತನಿಗೆ ಯಾವುದೇ ರೀತಿಯಾದಂತಹ ಕನಿಕರ ತೋರಿಸಬಾರದು ಅನ್ನುವಂಥದ್ದು. ಮತ್ತೆ ಟ್ರಯಲ್ ಅನ್ನ ವಿಳಂಬ ಮಾಡಲಿಕ್ಕೆ ಕೂಡ ಸಾಕಷ್ಟು ಪ್ರಯತ್ನವನ್ನ ಇವರು ಮಾಡ್ತಾರೆ. ಶಿಕ್ಷಕರ ಮೇಲೆ ಆರೋಪ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನು ಮತ್ತೊಬ್ಬ SPP ಆಗಿರುವಂತಹ ಅಶೋಕ್ ನಾಯ್ಕರ್ ಹೇಳುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಈ ಒಂದು ಸಂಕಷ್ಟದಲ್ಲಿರುವಂತಹ ಈ ಅತ್ಯಾಚಾರದ ಆರೋಪವನ್ನ ಎದುರಿಸ್ತಾ ಸಮಾಜದಲ್ಲಿ ತಲೆ ತೋರಿಸದೆ, ಹೊರಗಡೆ ತಿರುಗಾಡದೆ, ಬೇರೆ ದುಡಿಮೆ ಮಾಡ್ಲಿಕ್ಕೆ ಆಗದೆ ಇರುವಂತಹ ಕುಟುಂಬಕ್ಕೆ ಒಂದು ದೊಡ್ಡ ಮಟ್ಟದ ದಂಡವನ್ನ ಈತನಿಗೆ ವಿಧಿಸುವ ಮೂಲಕ ಆ ಹಣವನ್ನ ಪರಿಹಾರ ರೂಪದಲ್ಲಿ ಮಹಿಳೆಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಮನವಿಯನ್ನು ಕೂಡ ಮಾಡ್ತಾರೆ. ಸೊ ಈ ಒಂದು ಇದಾದ ನಂತರ ಪ್ರಜ್ವಲ್ ರೇವಣ್ಣ ಪರವಾಗಿ ವಾದಕ್ಕೆ ಮುಂದಾದಂಥ ನಳಿನಿ ಮಾಯಗೌಡ ಅವರು ಹೇಳುವಂಥದ್ದು, ಒಬ್ಬ ಯುವ ರಾಜಕಾರಣಿ, ಒಂದು ದೊಡ್ಡ ಕುಟುಂಬದಲ್ಲಿ ಬಂದಂಥ ವ್ಯಕ್ತಿ, ಈತ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದ, ಇದನ್ನು ಸಹಿಸಿಕೊಳ್ಳಾರದೆ ರಾಜಕೀಯ ದುರುದ್ದೇಶದಿಂದ ಎಲೆಕ್ಷನ್ ಕೇವಲ 4-5 ದಿನ ಇದ್ದಂಥ ಸಂದರ್ಭದಲ್ಲಿ ವಿಡಿಯೋವನ್ನು ವೈರಲ್ ಮಾಡುವ ಮೂಲಕ ಅದನ್ನು ಚುನಾವಣೆಯಲ್ಲಿ ಅಣಿಯೋಲಿಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದಾರೆ. ಸೊ ಹೀಗಾಗಿ ಈಗ ಕೋರ್ಟು ನಿನ್ನೆ ಅಲ್ಲಿ ದೋಷಿ ಅಂತ ತೀರ್ಮಾನ ಮಾಡಿದೆ, ಅದನ್ನು ಒಪ್ಕೊಳ್ಳೇಬೇಕು. ಆದರೆ ಕನಿಷ್ಠ ಪ್ರಮಾಣದ ಶಿಕ್ಷೆಯನ್ನು ಕೊಡಿ, ಇಡೀ ಜೀವನ ಪರ್ಯಂತ ಜೈಲಲ್ಲಿ ಇಡುವಂಥದ್ದು ಸೂಕ್ತ ಅಲ್ಲ ಅನ್ನುವಂಥದ್ದನ್ನ ಅವರು ಮನವಿಯನ್ನು ಮಾಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಅಂದರೆ ಆರೋಪಿಯನ್ನು ನ್ಯಾಯಾಲಯದ ಮುಂದೆ ಇರ್ತಾರೆ, ನೀವೇನಾದರೂ ಹೇಳಲಿಕ್ಕೆ ಸಾಧ್ಯ ಇದ್ರೆ ಹೇಳಲಿಕ್ಕೆ ಇದೆಯಾ ಅನ್ನೋ ಒಂದು ಕೇಳಿದ ಸಂದರ್ಭದಲ್ಲಿ ಆತ ಕಣ್ಣೀರಾಗ್ತಾನೆ ಶುರು ಮಾಡ್ತಾನೆ. ಹಲವು ಮಹಿಳೆಯರ ಮೇಲೆ ನಿರಂತರ ಅತ್ಯಾಚಾರ ಅನ್ನುವಂಥದ್ದನ್ನ ಪ್ರಾಸಿಕ್ಯೂಷನ್ ಆರೋಪವನ್ನು ಮಾಡ್ತಾ ಇದೆ. ಅದು ಸುಳ್ಳು. ಕೇವಲ 3-4 ಜನ ದುರುದ್ದೇಶದಿಂದ ಬಂದು ದೂರನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಯಾವ ಮಹಿಳೆ ಕೂಡ ಈಗ ಅಂದರೆ ಸ್ವಯಂ ಪ್ರೇರಿತವಾಗಿ ಬಂದು ದೂರನ್ನ ಕೂಡ ಕೊಟ್ಟಿಲ್ಲ. ಸೊ SIT ಅಧಿಕಾರಿಗಳು ಅವ್ರನ್ನ ಹೋಗಿ ಅವರಿಗೆ ಎದುರಿಸಿ ಅಥವಾ SIT ಅಧಿಕಾರಿಗಳ ಒಂದು ಸೂಚನೆ ಮೇರೆಗೆ ಈ ರೀತಿಯಾದ
ದೂರನ್ನ ಕೂಡ ಕೊಡಲಾಗಿರುವಂತಹದ್ದು. ಹಾಗಾಗಿ ಇಲ್ಲಿ ಎಲ್ಲ ಒಂದ್ ಕಡೆ ನನ್ನ ರಾಜಕೀಯವಾಗಿ ಅಣಿಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ದೂರನ್ನ ಕೂಡ ಕೊಟ್ಟಿರುವಂತಹದ್ದು. ಹಾಗಾಗಿ ನನಗೆ ಯಾವುದೇ ರೀತಿ ಅಂದ್ರೆ ಈಗ ಕೋರ್ಟ್ ಏನು ದೋಷಿ ಅಂತ ಹೇಳಿದೆ, ಹಾಗಾಗಿ ನಾವು ಮುಂದಿನ ಹಂತದಲ್ಲಿ ಇದನ್ನ ಏನು ಬೇರೆ ರೀತಿ ಚಾಲೆಂಜ್ ಮಾಡುವಂತ ಕೆಲಸಗಳಾಗುತ್ತೆ. ಅದು ಈಗ ನಮಗೆ ಕನಿಷ್ಠ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಾರೆ. ಕಣ್ಣೀರಾಗ್ತಾನೆ, ಅದನ್ನ ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳ್ತಾರೆ. ಸೊ ಆ ಮೂಲಕ ಈ ಸಂದರ್ಭದಲ್ಲಿ ನಾನು ಯಾರ ಮೇಲೂ ಅಲಿಗೇಷನ್ ಮಾಡಲ್ಲ. ಈವನ್ ಮಾಧ್ಯಮದ ಮೇಲೆಯೂ ಕೂಡ ನಾನು ಆರೋಪವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮಾಧ್ಯಮ ನನ್ನ ಈ ಬೆಳವಣಿಗೆಗೆ ನಮ್ಮ ರಾಜಕಾರಣ ಸಂದರ್ಭದಲ್ಲಿ ಮಾಧ್ಯಮಗಳ ಪಾತ್ರ ಕೂಡ ದೊಡ್ಡದಿದೆ. ಈ ಸಂದರ್ಭದಲ್ಲಿ ನಾನು ಯಾರ ಮೇಲೂ ಅಲಿಗೇಷನ್ ಮಾಡಲಿಕ್ಕೆ ಸಿದ್ಧ ಇಲ್ಲ. ಆದ್ರೆ ಕನಿಷ್ಠ ಪ್ರಮಾಣದ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತಾರೆ. ಸೊ ಅಂತಿಮವಾಗಿ ವಾದ ಪ್ರತಿವಾದವನ್ನು ಆಲಿಸಿದಂತ ನ್ಯಾಯಾಲಯ ಮಧ್ಯಾಹ್ನ 2:45 ಒಂದು ಆದೇಶವನ್ನು ಕಾದಿರಿಸಿರುವಂತಹದ್ದು. ಅಂದ್ರೆ ಕನಿಷ್ಠ ಶಿಕ್ಷೆ ಆಗುತ್ತಾ ಗರಿಷ್ಠ ಶಿಕ್ಷೆ ಆಗುತ್ತಾ ಅಂತ ಕಾದು ನೋಡಬೇಕಾಗಿರುವಂತಹದ್ದು. ಶ್ವೇತಾ, ಓಕೆ ರಮೇಶ್, ಈ ಪ್ರಕರಣ ಒಂದು ರೇರೆಸ್ಟ್ ಪ್ರಕರಣ ಅಂತ ಕನ್ಸಿಡರ್ ಮಾಡಬಹುದಲ್ವಾ? ಯಾಕಂದ್ರೆ ಒಬ್ಬ ಯುವ ರಾಜಕಾರಣಿ ಘಟನೆ ನಡೆದಂತ ಸಂದರ್ಭದಲ್ಲಿ ಸಿಟ್ಟಿಂಗ್ MP ಆಗಿದ್ದವರು, ಅದರ ಜೊತೆಗೆ ಸಾವಿರಾರು ವಿಡಿಯೋಗಳು ಏನು ಹೊರಗಡೆ ಬಂತು, ಅದರ ಜೊತೆಗೆ ಈತನ ಮೇಲೆ ದಾಖಲಾದಂತ 4 ಪ್ರಕರಣ. ಒಂದು ಅತ್ಯಾಚಾರದ ಕೇಸಲ್ಲಿ ಸಿಕ್ಕಾಕೊಂಡವರನ್ನ ನಾವು ನೋಡಬಹುದು, ಬಟ್ 4 ಪ್ರಕರಣ, ಅದರಲ್ಲೂ ಈಗ ದೋಷಿ ಅಂತ ಹೊರ ಬಂದಿದ್ದು, ಶಿಕ್ಷೆ ಪ್ರಮಾಣ ಪ್ರಕಟ ಆಗಬೇಕು. ಸೊ ಹಾಗಾಗಿ ಅದರ ಜೊತೆಗೆ ಸುಪ್ರೀಂ ಕೋರ್ಟ್ನ ಕೆಲವೊಂದಷ್ಟು ತೀರ್ಪಿನ ಬಗ್ಗೆಯೂ ಕೂಡ SPP ಜಗದೀಶ್ ಅವರು ಉಲ್ಲೇಖ ಮಾಡ್ತಾರೆ. ಅದು ಯಾವ ತರ ಉಲ್ಲೇಖ ಆಯ್ತು ಈ ಪ್ರಕರಣದಲ್ಲಿ? ಶ್ವೇತಾ, ಅಂದ್ರೆ ಒಬ್ಬ ರಾಜಕಾರಣಿ, ಒಬ್ಬ ಲೆಜಿಸ್ಲೇಚರ್ ಆಗಿದ್ದವನು ಈ ರೀತಿಯಾದಂಥ ತನ್ನ ಹಣಬಲ, ಅಧಿಕಾರ ಬಲ, ತನ್ನ ಪ್ರತಿಷ್ಠೆಯನ್ನ, ತಮ್ಮ ಸ್ಥಾನವನ್ನ ಬಳಕೆ ಮಾಡಿಕೊಂಡು ಸಂಕಷ್ಟದಲ್ಲಿರುವಂತಹ ತನ್ನ ಮನೆಯಲ್ಲಿ ಕೆಲಸ ಮಾಡುವಂತಹ ಒಬ್ಬ ಸರ್ವೆಂಟ್ ಮೇಲೆ ಈ ರೀತಿ ದಾಳಿ ಅಂದ್ರೆ ಅತ್ಯಾಚಾರವನ್ನು ಮಾಡಿರುವಂಥದ್ದೇನಿದೆ, ಇದು ಒಂದು ದೇಶಕ್ಕೆ ಪಾಠ ಆಗಬೇಕು. ಆ ರೀತಿಯಾದಂತಹ ಒಂದು ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥ ಮನವಿಯನ್ನು ಕೂಡ SPP ಅವರು ಮಾಡ್ತಾ ಇರುವಂತದ್ದು. ಸೊ ಇಲ್ಲಿ ನೋಡ್ತಾ ಹೋದ್ರೆ ಈ ಒಂದು ಸುಪ್ರೀಂ ಕೋರ್ಟ್ನ ಕೆಲ ಸೈಟೇಷನ್ಗಳ ಉಲ್ಲೇಖ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ಪ್ರಭಾವಿ ಆದಂತ ಆರೋಪಿಗಳಿಗೆ ಶಿಕ್ಷೆ ನೀಡುವಂತ ಸಂದರ್ಭದಲ್ಲಿ ಎಕ್ಸೆಪ್ಷನ್ಗಳನ್ನ ಕೋರ್ಟ್ ಪರಿಗಣಿಸದೆ ಅವರಿಗೆ ಒಂದು ಮ್ಯಾಕ್ಸಿಮಮ್ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ನೀಡಿರುವಂತ ಕೆಲ ಆದೇಶಗಳನ್ನ ಉಲ್ಲೇಖವನ್ನು ಮಾಡ್ತಾರೆ. ಸೊ ಆ ಸುಪ್ರೀಂ ಕೋರ್ಟ್ನ ಆದೇಶಗಳ ಪ್ರಕಾರ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನೇ ಕೊಡಬೇಕು. ಜೀವಾವಧಿ ಶಿಕ್ಷೆಗಿಂತ ಕಡಿಮೆ ಯಾವ ಶಿಕ್ಷೆಯೂ ಕೂಡ ಈ ಆರೋಪಿಗೆ, ಈ ಅಪರಾಧಿಗೆ ಸೂಕ್ತ ಅಲ್ಲ ಅನ್ನುವಂಥದ್ದನ್ನ ಜಗದೀಶ್ ಅವರು ಹೇಳುವಂತ ಕೆಲಸವನ್ನ ಮಾಡ್ತಾರೆ. ಸೊ ಆ ಮೂಲಕ ಇಲ್ಲಿರುವಂತಹದ್ದು ಒಂದು ಅತ್ಯಂತ ವೇಗವಾಗಿ ಕೇಸು ದಾಖಲಾದ ಕೇವಲ 14 ತಿಂಗಳಲ್ಲಿ ಈ ಒಂದು ಪ್ರಕರಣದ ಇಡೀ ಟ್ರಯಲ್ ಮುಕ್ತಾಯ ಆಗುತ್ತೆ. ತೀರ್ಪು ನಿನ್ನೆ ಪ್ರಕಟ ಆಗಿರುವಂತದ್ದು, ಶಿಕ್ಷೆ ಪ್ರಮಾಣ ಪ್ರಕಟ ಆಗ್ತಿರುವಂತದ್ದು ನೋಡಿದ್ರೆ ಇಂತಹ ಪ್ರಕರಣದಲ್ಲಿ ಒಂದು ಸಮಾಜಕ್ಕೆ ಒಂದು ಇಂತಹ ರೀತಿ ಒಂದು ಏನೋ ತಮ್ಮ ಸ್ಥಾನವನ್ನ ದುರ್ಬಳಕೆ ಮಾಡಿಕೊಂಡು, ತಮ್ಮ ಪ್ರಭಾವವನ್ನು ಬಳಕೆ ಮಾಡಿಕೊಂಡು, ಮನಿ ಮಜಲ್ ಪವರ್ಗಳನ್ನ ಬಳಕೆ ಮಾಡಿಕೊಂಡು ಬೇರೆಯವರ ಮೇಲೆ ಅತ್ಯಾಚಾರ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಆರೋಪ ಅಂದ್ರೆ ಅಪರಾಧವನ್ನು ಮಾಡುವಂತವರಿಗೆ ಒಂದು ತಕ್ಕ ಪಾಠ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವರಿಗೆ ಮ್ಯಾಕ್ಸಿಮಮ್ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥದ್ದನ್ನ ಪ್ರಮುಖವಾಗಿ ಇಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಒಬ್ಬ ರಾಜಕಾರಣಿ ಆಗಿದ್ದವನು, ಒಬ್ಬ ಲೆಜಿಸ್ಲೇಚರ್ ಆಗಿದ್ದವನು ಸಮಾಜಕ್ಕೆ ಮಾದರಿ ಆಗಬೇಕು, ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನ ಮಾಡಬೇಕು. ಆದ್ರೆ ಈ ರೀತಿಯಾಗಿ ಒಂದು ಅತ್ಯಾಚಾರಗಳನ್ನು, ಅದು ಒಂದು ನಿರಂತರ ಅತ್ಯಾಚಾರಗಳು ಹಲವು ಮಹಿಳೆಯರ ಮೇಲೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೇ ನ್ಯಾಯಾಲಯದಲ್ಲಿ ಈಗಾಗಲೇ 3 ಪ್ರಕರಣ ದಾಖಲಾಗಿದೆ. ವಿಡಿಯೋಗಳಂತೂ ಸಾಕಷ್ಟು ಮಹಿಳೆಯರ ಜೊತೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿರುವಂತಹ ನಿಟ್ಟಿನಲ್ಲಿ ವಿಡಿಯೋಗಳಿರುವಂತದ್ದು. ಆದ್ರೆ ಅನ್ಫಾರ್ಚುನೇಟ್ಲಿ ಕೇವಲ 4 ಜನ ಮಾತ್ರ ಇಲ್ಲಿ ದೂರು ಕೊಟ್ಟಿರುವಂತದ್ದು. ಅದೇ ಪ್ರಕರಣವನ್ನ ಎಲ್ಲ ನೊಂದ ಮಹಿಳೆಯರ ಪ್ರಾತಿನಿಧ್ಯವನ್ನ ಇವರು ವಹಿಸಿದ್ದಾರೆ ಅಂತೇಳಿ ಕೋರ್ಟ್ ಪರಿಗಣಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮನವಿಯನ್ನ ಮಾಡ್ತಾರೆ. ಸೊ ಇಲ್ಲಿರುವಂತಹದ್ದು ಶ್ವೇತಾ, ಅಂದ್ರೆ ಇಲ್ಲಿ ಇವರ ಮೇಲೆ ಇರುವಂತಹ ಸಾಕಷ್ಟು ಮಹಿಳೆಯರ ಮೇಲೆ ನಿರಂತರ ಅತ್ಯಾಚಾರಗಳಿದೆ. ಅದರಲ್ಲಿ ಎಲ್ಲರೂ ಕೋರ್ಟ್ ಮುಂದೆ ಬರದೇ ಇದ್ರು ಕೂಡ ಆ ವಿಡಿಯೋಗಳು, ಆ ಸಾಕ್ಷಿಗಳನ್ನ ಕೋರ್ಟ್ ಗಮನಕ್ಕೆ ತರುವ ಮೂಲಕ ಆ ಎಲ್ಲರ ಪ್ರತಿನಿಧಿ ಇವರು ಅನ್ನುವಂಥದ್ದು, ಒಂದು ಎಬಿಚುವಲ್ ರೇಪಿಸ್ಟ್ ಅನ್ನುವಂಥದ್ದನ್ನ ಕೋರ್ಟ್ ಪರಿಗಣನೆ ಮಾಡಿ ಇವರಿಗೆ ಮ್ಯಾಕ್ಸಿಮಮ್ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಾಡಿರುವಂಥದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಏನಾದರೂ ಮಾಡಿ ಕನಿಷ್ಠ ಶಿಕ್ಷೆಯನ್ನು ಪಡ್ಕೊಳ್ಬೇಕು. ಅದಾದ ನಂತರ ಇದನ್ನ ಮುಂದಿನ ನ್ಯಾಯಾಲಯಕ್ಕೆ ಅಂದ್ರೆ ಹೈಕೋರ್ಟ್ಗೆ ಹೋಗುವ ಮೂಲಕ ಅದನ್ನ ತಮ್ಮ ಪರವಾಗಿ ಏನಾದರೂ ಆದೇಶವನ್ನು ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಪರವಾಗಿ ಅಂದ್ರೆ ಏನು ಪ್ರಯತ್ನವನ್ನ ಮುಂದಿನ ಹಂತದಲ್ಲಿ ಯೋಜನೆಗಳನ್ನ ಹಾಕೋತಾರೆ. ಆದ್ರೆ ಈಗ ಇರುವಂತಹದ್ದು ಸೆಷನ್ಸ್ ಕೋರ್ಟ್ ನಲ್ಲಿ, ಅದು ಟ್ರಯಲ್ ಕೋರ್ಟ್ ನಲ್ಲಿ ಮ್ಯಾಕ್ಸಿಮಮ್ ಶಿಕ್ಷೆಯನ್ನು ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಮತ್ತೆ ಪ್ರಾಸಿಕ್ಯೂಷನ್ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತು. ಆದ್ರೆ ಒಂದು ಸಮರ್ಥವಾದಂತ ವಾದವನ್ನ ನ್ಯಾಯಾಲಯದ ಮುಂದೆ ಇಡುವ ಮೂಲಕ ಆತನಿಗೆ ಮ್ಯಾಕ್ಸಿಮಮ್ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿದ್ದಾರೆ. ಎಲ್ಲ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ನ್ಯಾಯಾಲಯ ಇವತ್ತು ಮಧ್ಯಾಹ್ನ 2:45ರಿಂದ 3 ಗಂಟೆಯ ಒಳಗಾಗಿ ಪ್ರಜ್ವಲ್ ಎಷ್ಟು ವರ್ಷ ಜೈಲಿನಲ್ಲಿ ಮುದ್ದೆ ಮುರಿಬೇಕಾಗುತ್ತೆ ಅನ್ನುವಂಥದ್ದನ್ನ ನಿರ್ಧಾರ ಮಾಡಲಿದೆ. ಶ್ವೇತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.